ಅದೇನತ್ತೆ, ನೀವ್ ಅವರಿಗೆ 2 ಲಕ್ಷ ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ, ಕವರಲ್ಲಿ ನೋಡಿದ್ರೆ 100 ರೂಪಾಯಿ ಇದೆಯಲ್ಲ. ಶರಣ್ಯ, ಏನತ್ತೆ, 2 ಲಕ್ಷ ರೂಪಾಯಿಗೆ ಚೆಕ್ ಬರ್ದು ನಿನ್ ಕೈ ಕೊಟ್ರೆ ಅದರಲ್ಲಿ 100 ರೂಪಾಯಿ ಹೇಗ್ ಬಂತು? ನಾನಷ್ಟಕ್ಕೂ ಕವರ್ನ ಓಪನ್ ಮಾಡಿ ನೋಡೇ ಇಲ್ಲ ಅತ್ತೆ. ಅದರಲ್ಲಿ ಚೆಕ್ ಇದ್ರೆ 100 ರೂಪಾಯಿ ನೋಟ್ ಹೇಗ್ ಬರುತ್ತೆ? ಅಂದ್ರೆ ಆ ಕವರ್ ನಿನ್ ಕೈ ಕೊಟ್ಟಾಗ್ಲೇ ಅದ್ರಲ್ಲಿ 100 ರೂಪಾಯಿ ಇತ್ತು ಅಂತ ಹೇಳ್ತಾ ಇದ್ಯಾ? ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ನನ್ ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ ಚಿಕ್ಕತ್ತೆ? ಹಾಗಿದ್ರೆ ಮತ್ತೆ ಚೆಕ್ ಇರ್ಬೇಕಾಗಿರೋ ಕವರಲ್ಲಿ 100 ರೂಪಾಯಿ ನೋಟ್ ಹೇಗ್ ಬಂತು ಅಂತ ಶರಣ್ಯನೇ ಕೇಳ್ಬೇಕು. ಆದ್ರೆ ಅಕ್ಕ, ಹೇಗಾಯ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀವ್ ಕೊಟ್ಟಿದ್ ಕವರ್ನ ಆಸ್ ಇಟ್ ಇಸ್ ಹಾಗೆ ತಗೊಂಡ್ ಬಂದೆ. ಹೇಳ್ಬೇಕಂದ್ರೆ ಮಧ್ಯದಲ್ಲಿ ಫೇಸ್ ವಾಶ್ ಮಾಡ್ಕೊಂಡ್ ಬಂದೆ ಅಷ್ಟೇ. ಮುಖ ತೊಳ್ಕೊಳಕ್ ಹೋಗಿದ್ಯಾ? ಆಗ ನಿನ್ ರೂಮಿಗೆ ಯಾರಾದ್ರೂ ಬಂದಿದ್ರಾ? ಇಲ್ಲ ಅತ್ತೆ, ಯಾರೂ ಬಂದಿಲ್ಲ. ಸರಿ, ಹಾಗಾದ್ರೆ ಎಲ್ಲೋ ಏನೋ ತಪ್ಪು ನಡೆದಿದೆ. ಎಲ್ಲಿ ತಪ್ಪು ನಡೆದಿದೆ ಅಂತ ತಿಳ್ಕೊಳ್ಳೋ ಜವಾಬ್ದಾರಿ ನಂದು. ಈಗಾಗಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕೈ ಮುಗಿದು ಕ್ಷಮೆ ಕೇಳ್ತಾ ಇದ್ದೀನಿ. ನೀನ್ ಕ್ಷಮೆ ಕೇಳದ? ಏನಾಯ್ತಮ್ಮ? ಏನೂ ಇಲ್ಲ ದರ್ಶನ್ ಅವ್ರೆ, ನಮ್ ಚಿಕ್ಕತ್ತೆ ಅವರು ಇವ್ರಿಗೆ ಪ್ರತಿ ವರ್ಷನೂ 2 ಲಕ್ಷ ರೂಪಾಯಿ ಡೊನೇಷನ್ ಕೊಡ್ತಾ ಇದ್ರಂತಲ್ವಾ? ಹೌದು, ಅದ್ ಪ್ರತಿ ವರ್ಷನೂ ನಡೆಯುತ್ತೆ. ಆದ್ರೆ ಈ ವರ್ಷ ಆ ಲೆಕ್ಕದಲ್ಲಿ ಏನೋ ವ್ಯತ್ಯಾಸ ಆಗಿದೆ. ವ್ಯತ್ಯಾಸ ಅಂದ್ರೆ? ಅದು ನಾನು ಈ ಮಾತನ್ನ ಹೇಳ್ಬೇಕಾ ಇಲ್ವೋ ಗೊತ್ತಿಲ್ಲ. ಅತ್ತೆ ನೋಡಿದ್ರೆ ಕವರಲ್ಲಿ 2 ಲಕ್ಷ ರೂಪಾಯಿ ಚೆಕ್ ಅನ್ ಬರ್ದಿದ್ದೀನಿ, ಅದನ್ನ ಶರಣ್ಯ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಶರಣ್ಯ ನೋಡಿದ್ರೆ ಅವ್ರು ಕೊಟ್ಟಿರೋ ಚೆಕ್ ನ ಆಸ್ ಇಟ್ ಇಸ್ ಹಂಗೆ ಕೊಟ್ಟೆ ಅಂತ ಹೇಳ್ತಾ ಇದ್ದಾಳೆ. ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ 100 ರೂಪಾಯಿ ಇತ್ತು. ಹಾಗಿದ್ರೆ ಆ ಡಿಫ್ರೆನ್ಸ್ ಎಲ್ಲಿ ಬಂತು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ತಪ್ಪು ಯಾರೇ ಮಾಡಿದ್ರು ದೊಡ್ಡ ಮನ್ಸಿಂದ ಅವರೇ ಜವಾಬ್ದಾರಿ ತಗೊಂಡು ಅವರಿಗೆ ಕ್ಷಮೆ ಕೇಳ್ತಾ ಇದ್ದಾರೆ. ಹೇಳಿದ್ನಲ್ಲ, ನಾನೇ ಖುದ್ದಾಗಿ ನಿಮ್ಮ ಆಫೀಸಿಗೆ ಬಂದು ಚೆಕ್ನ ನಿಮ್ಮ ಕೈಗೆ ಒಪ್ಪಿಸ್ತೀನಿ. ನೀವಿನ್ ಹೊರಡಿ. ಹೋಗ್ಬರ್ತೀವಿ ಮೇಡಮ್.
ಶರಣ್ಯ, ಏನೇ ಅತ್ತೆ ಅವ್ರು ಹೇಳಿದ ಮಾತಿಗೆ ಬೇಜಾರು ಮಾಡ್ಕೋತಾ ಇದ್ಯಾ? ತಪ್ಪು ಮಾಡದೇ ಇದ್ರು ಇವ್ರ ಹತ್ರ ಬೈಸ್ಕೊಂಡೆ ಅಂತ ಬೇಜಾರಾಗ್ತಿದೆ ಅಕ್ಕ. ಅತ್ತೆ ಅವರು ಮದ್ವೆಗೆ ಮುಂಚೆ ಇದ್ದಿದ್ದ ಥರ ಇಲ್ಲ. ಅವರು ತುಂಬಾನೇ ಚೇಂಜ್ ಆಗೋಗಿದ್ದಾರೆ. ಅದು ಕ್ಲಿಯರ್ ಆಗಿ ನನಗೆ ಅರ್ಥ ಆಗ್ತಾ ಇದೆ. ಸರಿ, ಮೊದ್ಲಿಂದಾನೆ ಅವ್ರಿಗೆ ನನ್ ಮೇಲೆ ಏನು ಒಳ್ಳೆ ಒಪಿನಿಯನ್ ಇಲ್ದೇ ಇರೋದಕ್ಕೆ ನನ್ ಮೇಲೆ ಅನುಮಾನ ಪಟ್ಟು ಮಾತಾಡಿದ್ರೆ ಪರವಾಗಿಲ್ಲ. ನೀನೇನು ಅಂತ ಅವ್ರಿಗೆ ಗೊತ್ತಿಲ್ವಾ? 2 ಲಕ್ಷ ರೂಪಾಯಿ ಚೆಕ್ಕನ್ನ ತೆಗೆದ್ಬಿಟ್ಟು 100 ರೂಪಾಯಿ ಅದ್ರಲ್ಲಿ ಹಾಕೊಟ್ಟಿದಾರಂದ್ರೆ ಆ ದುಡ್ಡನ್ನ ನೀನೇ ತಗೊಂಡಿದ್ಯಾ ಅಂತನಾ? ನೀನು ಅಂತ ಹುಡುಗಿ ಅಂತನಾ ಅವ್ರು ಹೇಳ್ತಾ ಇರೋದು? ನನಗ್ಯಾಕೋ ಅಕ್ಕ ತಂಗಿ ಆಗಿರೋ ನಮ್ಮಿಬ್ರ ಮಧ್ಯ ಜಗಳ ಮಾಡ್ಸಕ್ ನೋಡ್ತಿದಾರನ್ಸುತ್ತೆ ಅವರು. ಅತ್ತೆ ನಮ್ಮಿಬ್ರ ಮಧ್ಯೆ ಜಗಳ ಆಗ್ಬೇಕು ಅಂತ ಯಾಕೆ ಅನ್ಕೋತಾರೆ ಅಕ್ಕ? ಏನೋ ಅವತ್ತು ಅವ್ರು ನಿನಗೆ ಒಡವೆ ಕೊಟ್ಟಿದ್ದಕ್ಕೆ ನಾನು ಹಾಕೊಳ್ಳಲ್ಲ ಅಂತ ನೀನ್ ನನ್ನ ಕೈ ಕೊಟ್ಟಲ್ವಾ? ಅವಾಗಿಂದ ಅವ್ರು ಯಾಕೆ ಆ ಥರ ಚೇಂಜ್ ಆಗೋದ್ರು? ನನ್ನ ಮೇಲೆ ದ್ವೇಷ ಇಟ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಹೀಗೆಲ್ಲ ಅನ್ನಿಸ್ತಾ ಇದೆ. ಆದರೆ ಯಾರು ಏನು ಅನ್ಕೊಂಡ್ರೆ ಏನು? ತಪ್ಪು ಮಾಡಿಲ್ಲ ಅಂತಂದ್ಮೇಲೆ ನೀನೇನು ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ಏನು ಭಯ ಪಡೋದಿಲ್ಲ. ಅವ್ರು ಹೇಗೆ ಇದ್ರು, ಏನೇ ಮಾತಾಡಿದ್ರು ನಿನಗೆ ನಾನಿದ್ದೀನಿ. ನಮ್ಮಿಬ್ರದ್ದು ರಕ್ತ ಸಂಬಂಧ. ನೀನ್ ಬೇಜಾರು ಮಾಡ್ಕೋಬೇಡ. ಸಮಾಧಾನ ಮಾಡ್ಕೊ ಅಂತಿದ್ದೀನಲ್ವಾ, ಸಮಾಧಾನ ಮಾಡ್ಕೊ. ನಾನು ಈ ಥರ ನೋವು ಕೊಡ್ತಾನೆ ಇರ್ತೀನಿ, ನೀನ್ ಈ ಥರ ನೋವನ್ನ ಅನುಭವಿಸ್ತಾನೆ ಇರಬೇಕು. ಅದನ್ನೇ ನಾನು ಆಸೆ ಪಡ್ತಾ ಇರೋದು. ಚೆಕ್ ಹೇಗ್ ಮಿಸ್ ಆಯ್ತು? ತನ್ನ ರೂಮಿಗೆ ಯಾರು ಬಂದಿಲ್ಲ ಅಂತ ಶರಣ್ಯ ಹೇಳ್ತಾ ಇದ್ದಾಳೆ. ಮತ್ತೆ ಹೇಗೆ? ಮೇಡಮ್, ನೀವು ಕೇಳಿದ್ರಲ್ವಾ ಮನೆ CCTV ಫುಟೇಜ್ ತಗೊಳ್ಳಿ. ಥ್ಯಾಂಕ್ ಯು ಮೂರ್ತಿ ಅವರೇ. ಬರ್ತೀನಿ ಮೇಡಮ್. ಯಾಕೆ ಹೀಗೆ ಮಾಡ್ದೆ? ರೀ, ಅಂದ್ರೆ ಕವರಲ್ಲಿದ್ದ ಚೆಕ್ನ ತೆಗೆದು 100 ರೂಪಾಯಿ ನೋಟ್ನ ನಾನೇ ಇಟ್ಟೆ ಅಂತ ನೀವು ನಂಬ್ತೀರಾ? ಇಲ್ಲ ಅಂದ್ರೆ ನಮ್ಮ ಅಮ್ಮನೇ ಕವರಲ್ಲಿ 100 ರೂಪಾಯಿ ಇಟ್ಟು 2 ಲಕ್ಷ ಚೆಕ್ ಕೊಟ್ಟಿದ್ದೀನಿ ಅಂತ ನಿನ್ನ ಹತ್ರ ಸುಳ್ಳು ಹೇಳಿ ನಿನ್ ಕೈಲಿ ಕೊಡ್ಸಿದ್ರಾ? ಅತ್ತೆಗೆ ಸಹಾಯ ಮಾಡಕ್ ಬರತ್ತೆ ಹೊರತು ಸುಳ್ಳು ಹೇಳಕ್ ಮಾತ್ರ ಬರಲ್ಲ. ಹಾಗಾದ್ರೆ ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ಅರ್ಥ ತಾನೆ? ನಿಜವಾಗ್ಲು ನನ್ಗೇನು ಗೊತ್ತಿಲ್ಲ ರೀ. ಅಯ್ಯ ಸಾಕ್ ನಿಲ್ಸು. ಪ್ರತಿಯೊಂದಕ್ಕೂ ನಿನ್ ಹತ್ರ ಒಂದೇ ಆನ್ಸರ್ ಇರತ್ತೆ, ನನ್ಗೇನು ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ ಅಂತ. ನನ್ ಜೀವನನೇ ನಾಶ ಮಾಡಿ ಹಾಕ್ತೆ. ಈಗ ಚೆಕ್ ಹೇಗ್ ಬದಲಾಯ್ತು, 100 ರೂಪಾಯಿ ಹೇಗ್ ಬಂತು ಅಂತ ಗೊತ್ತಿಲ್ಲ ಅಂತಿದ್ಯಾ? ಎಲ್ಲರಿಂದ ಗೌರವ ಪಡ್ಕೊಳ್ಳೋ ನಮ್ಮಮ್ಮ ನಿನ್ನಿಂದಾಗಿ ಇವತ್ತು ಆ ಚಾರಿಟಿ ಅವರಿಗೆ ಕ್ಷಮಾಪಣೆ ಕೇಳಿದ್ರು. ಅಷ್ಟಕ್ಕೂ ಆ ಚೆಕ್ನ ಏನ್ ಮಾಡ್ದೆ? ತವ್ರ ಮನೆ ಕಳಿಸ್ಕೊಟ್ಟಿದೀಯಾ? ರೀ, ನೀವ್ ಹಾಗೆ ಮಾತಾಡ್ಬೇಡಿ. ನಾವು ಬಡವರೇ ಆದ್ರೆ ಬೇರೆಯವ್ರ ದುಡ್ಡಿಗೆ
ಆಸೆ ಪಡೋಂಥವ್ರಲ್ಲ. ಮದ್ವೆ ಆಗಿರೋ ಯಾವ ಹುಡುಗಿಗಾದ್ರೂ ತವ್ರ ಮನೆಗಿಂತ ಗಂಡನ್ ಮನೆನೇ ಹೆಚ್ಚು. ಇದು ನನ್ ಮನೆ ರೀ, ಇದು ನನ್ ಕುಟುಂಬ. ಈ ಕುಟುಂಬದ ಗೌರವನೇ ನನಗ್ ಮುಖ್ಯ. ಅಬ್ಬಬ್ಬಬ್ಬಬ್ಬಬ್ಬ, ಡೈಲಾಗ್ನ ಹೇಳು ಅಂದ್ರೆ ಒಂದೇ ಟೇಕಲ್ಲಿ ಪೇಜ್ ಗಟ್ಲೆ ಡೈಲಾಗ್ ಹೇಳ್ತೀಯ. ಹೊಸಬ್ಬ ಯಾರಾದ್ರೂ ನಿನ್ ಮಾತ್ ಕೇಳ್ದ ಅಂದ್ರೆ ಇಷ್ಟು ಒಳ್ಳೆ ಹುಡುಗಿನ ಅಂತ ಅನ್ಕೋತಾನೆ. ಈಗ ನಮ್ಮಮ್ಮ ಕೂಡ ಹಾಗೆ ನಂಬ್ತಿದ್ದಾರೆ. ಯಾವ ಆಸೆ ಇಲ್ಲ, ಯಾವ ವ್ಯಾಮೋಹ ಇಲ್ಲ, ಚಿನ್ನ ಅಂದ್ರೆ ಇಷ್ಟನೇ ಇಲ್ಲ, ಆಸ್ತಿ ಮೇಲೆ ಕಣ್ಣೇ ಹಾಕಲ್ಲ. ಅದೇನು ಇಲ್ದೇನೆ ನಮ್ಮ ಮನೇನು ನನ್ನನ್ನು ಉದ್ಧಾರ ಮಾಡೋಕೆ ಮದ್ವೆ ಮಾಡ್ಕೊಂಡಿದ್ಯಾ? ನನ್ನಮ್ಮ ಅವ್ರಾದ್ಮೇಲೆ ಇಡೀ ಮನೆ ಜವಾಬ್ದಾರಿನ ನೀನ್ ನೋಡ್ಕೋತೀಯ ಅಂತ ಅನ್ಕೊಂಡು ಅವರಿಗೆ ತಕ್ಕ ಸೊಸೆ ಅಂತ ಒಳ್ಳೆ ಗುಣ ಇರೋ ಹುಡುಗಿ ಸಿಕ್ಕಿದಾಳೆ ಅಂತ ಅನ್ಕೊಂಡು ತುಂಬಾ ಹೆಮ್ಮೆ ಪಡ್ತಿದ್ದಾರೆ. ಆದ್ರೆ ನಿನ್ನ ನಿಜವಾದ ಸ್ವರೂಪ ಈಗೀಗ ಅವ್ರಿಗೆ ಅರ್ಥ ಆಗ್ತಿದೆ. ನನ್ನ ಜೀವನ ಹೇಗೋ ಹಾಳು ಮಾಡಿಬಿಟ್ಟೆ. ಆದ್ರೆ ನಮ್ಮಮ್ಮನಿಗೆ ಮಾತ್ರ ಮೋಸ ಮಾಡಬೇಡ. ಅವರು ನಿನ್ ಮೇಲೆ ಇಟ್ಟಿರೋ ನಂಬಿಕೆನ್ ಮಾತ್ರ ಮುರ್ಕೋಬೇಡ. ದಯವಿಟ್ಟು 4 ಜನದ ಮುಂದೆ ಅವರು ತಲೆ ತಗ್ಸೋ ಹಾಗೆ ಮಾಡಬೇಡ. ಶರಣ್ಯ ತನ್ನ ರೂಮಿಗೆ ಯಾರು ಬಂದಿಲ್ಲ ಅಂತ ಹೇಳಿದ್ಲು. ಆದ್ರೆ ಇಲ್ಲಿ ನೋಡಿದ್ರೆ ಅನನ್ಯ ಹೋಗಿದ್ದಾಳೆ. ಅಂದ್ರೆ ಏನು ನನ್ನ ರೂಮಿಗೆ ಬಂದಿದ್ದೀರಾ? ನಿಮ್ಮನ್ನೇ ಮಾತಾಡಿ. ಯಾಕೆ ಹತ್ರ ಬರ್ತಾ ಇದ್ದೀರಾ? ಏನ್ ಮಾಡ್ಬೇಕಂತಿದ್ದೀರಾ? ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೀಯಾ? ನೀನೇನಾದ್ರೂ ತಪ್ಪು ಮಾಡಿದೀಯಾ? ನಾನೇನು ತಪ್ಪು ಮಾಡಿಲ್ಲ. ನಾನು ಯಾಕೆ ತಪ್ಪು ಮಾಡ್ಲಿ? ನಿಜ ಹೇಳೋ. ಏನ್ ನಿಜ ಹೇಳ್ಬೇಕು ನಿಮ್ಗೆ? ನೀವು ನನ್ನ ಸಿಗಾಕ್ಸೋದಕ್ಕೆ ನಿಮಗೇನ್ ನಿಜ ಗೊತ್ತಿದೆಯೋ ನೀವೇ ಹೇಳಿ. ಆಗ್ಲೇ ಚಾರಿಟಿ ಕೊಡ್ಬೇಕು ಅಂತ ಹೇಳಿ 2 ಲಕ್ಷ ರೂಪಾಯಿಗೆ ಚೆಕ್ ಬರೆದು ಕವರ್ಗೆ ಹಾಕಿ ಶರಣನ್ ಕೈಗೆ ಕೊಟ್ಟೆ. ಆದ್ರೆ ಆ ಕವರ್ ಅವ್ರ ಕೈಗೆ ಸೇರಿದಾಗ ಅದರಲ್ಲಿ ಬರೀ 100 ರೂಪಾಯಿ ಮಾತ್ರ ಇದೆ. ಹೇಗಾಯ್ತು? ಯಾರಿಟ್ಟಿದ್ದು? ನೀವ್ ನನ್ನನ್ ಯಾಕೆ ಕೇಳ್ತಾ ಇದ್ದೀರಾ? ಆ ಕವರಲ್ಲಿ ಚೆಕ್ ಹಾಕಿದ್ರೋ ಇಲ್ವೋ ಅಂತ ನಿಮಗ್ ಗೊತ್ತಿರ್ಬೇಕು. ಆ ಕವರ್ನ ತಗೊಂಡ್ ಹೋಗಿ ಅವ್ರಿಗೆ ಕೊಟ್ಟಿದ್ ಶರಣ್ಯಾಗೆ ಆ 100 ರೂಪಾಯಿ ನೋಟ್ ಹೇಗ್ ಬಂತು ಅಂತ ಗೊತ್ತಿರ್ಬೇಕು. ನನಗ್ ಹೇಗ್ ಗೊತ್ತಾಗ್ಬೇಕು? ಶರಣ್ಯ ನನಗೇನು ಗೊತ್ತಿಲ್ಲ ಅಂತ ಹೇಳಿದಾಳೆ. ಹೌದಾ? ಹಾಗಿದ್ರೆ ನೀವ್ ಕೇಳ್ಬೇಕಾಗಿರೋದು ನನ್ನನ್ನಲ್ಲ, ಮರದ ಕೆಳಗಡೆ ಕೂತ್ಕೊಂಡು ಜ್ಯೋತಿಷ ಹೇಳೋರು ಇರ್ತಾರಲ್ವಾ, ಅವರನ್ನೇ ಹೋಗಿ ಕೇಳಿ. ಅವರೇ ಹೇಳ್ತಾರೆ ಚೆಕ್ ಏನಾಯ್ತು,
100 ನೋಟು ಕವರಲ್ಲಿ ಹೇಗ್ ಬಂತು ಅಂತ. ಹೌದಾ? ಯಾಕೆ ಹೊಡೆದ್ರಿ? ನಿಮ್ಗೆ ಹೇಳ್ತಿರೋದು, ಯಾಕೆ ಹೊಡೆದ್ರಿ? ನೀವು ಈ ಥರ ಹೊಡಿತಾ ಇದ್ದೀರಾ ಅಂತ ನಮ್ಮ ಅತ್ತೆಗೆ ನನ್ನ ಗಂಡನಿಗೆ ಹೇಳ್ತೀನಿ. ಅವರು ಶಾಪಲ್ಲೇ ಇದ್ದಾರೆ. ಫೋನ್ ಮಾಡು. ಫೋನ್ ಮಾಡಿ ಈಗಿಂದೀಗ್ಲೇ ಅವ್ರನ್ನ ಇಲ್ಲಿಗೆ ಹೊರಡಕ್ಕೆ ಹೇಳು. ನಾನು ನಿನ್ನ 2 ಕೆನ್ನೆಗೂ ಬಾರಿಸ್ತೆ ಅಂತ ಹೇಳು. ಫೋನ್ ಮಾಡು. ಚೆಕ್ ಇರ್ಬೇಕಾಗಿರೋ ಜಾಗದಲ್ಲಿ 100 ರೂಪಾಯಿ ನೋಟ್ ಹೇಗ್ ಬಂತು? ನಿಜ ಹೇಳು. ಅದನ್ನ ನೀನೇ ಬದಲಾಯಿಸಿದ್ದು ಅಂತ ನಾನು ಅನ್ಕೋತಾ ಇದ್ದೀನಿ. ಸುಳ್ಳು. ನೀವು ಬೇಕು ಅಂತಾನೆ ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಾ. ನಾನಂದ್ರೆ ಮೊದ್ಲಿಂದಾನು ನಿಮಗಿಷ್ಟ ಇಲ್ಲ. ನಾನು ಈ ಮನೆಗೆ ಸೊಸೆಯಾಗಿ ಬರಬಾರ್ದು ಅಂತ ಹೇಗಾದ್ರೂ ಮಾಡಿ ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ನನ್ನ ಮೇಲೆ ಕಳ್ತನದ ಆರೋಪ ಹೊರಿಸ್ತಾ ಇದ್ದೀರಾ. ಹೌದಾ? ಹಾಗಾದ್ರೆ ನಿನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ಶರಣ್ಯನ್ ರೂಮ್ಗೆ ನೀನು ಹೋಗೇ ಇಲ್ಲ ಅಲ್ವಾ? ಹೌದು ತಾನೆ? ಹೋಗಿಲ್ಲ. ನಾನಲ್ಲಿ ಹೋಗಿದ್ದೀನಿ ಅಂತ ಹೇಳಿದ್ದಕ್ಕೆ ನಿಮ್ಗೆ ಏನಾದ್ರೂ ಪ್ರೂಫ್ ಇದೆಯಾ? ಹುಚ್ಚ ಹುಡುಗಿ, ಈ ತಪ್ಪನ್ನ ನೀನೇ ಮಾಡಿದ್ಯಾ ಅಂತ ನೇರವಾಗಿ ನಿನ್ನ ರೂಮಿಗೆ ಬಂದು ನಿನ್ನ 2 ಕೆನ್ನೆಗೆ ಸರಿಯಾಗಿ ಬಾರಿಸಿದ್ನಲ್ಲ. ಅಂದ್ರೆ ನನ್ನ ಹತ್ರ ಪ್ರೂಫ್ ಇಲ್ದೆ ನಿನ್ನನ್ನು ಹೊಡೆದೆ ಅನ್ಕೊಂಡ್ಯಾ? ಅರ್ಥ ಆಗ್ಲಿಲ್ವಾ ನಿನಗಿನ್ನೋ? ನೋಡು, ಶರಣ್ಯ, ಶರಣ್ಯನ್ ರೂಮ್ಗೆ ಹೋದೆ. ಅಲ್ಲಿಂದ ನೀನು ವಾಪಸ್ ಹೋದ್ಮೇಲೆ ನಿನ್ನ ಮುಖದಲ್ಲಿ ಅಷ್ಟೊಂದು ಸಂತೋಷ ಯಾಕಿದೆ? ಕಾರಣ ಏನ್ ಹೇಳು? ಶರಣ್ಯನ್ ರೂಮ್ಗೆ ಯಾರಾದ್ರೂ ಬಂದ್ರಾ ಅಂತ ನಾನು ಕೇಳಿದ್ರೆ ಯಾರೂ ಇಲ್ಲ ಅಂತ ಹೇಳಿದ್ಲು. ನೀನು ಅವಳ ಅಕ್ಕ ಆಗಿರೋದಕ್ಕೆ ಅವಳಿಗೆ ನಿನ್ನ ಮೇಲೆ ಯಾವುದೇ ಅನುಮಾನ ಬಂದಿಲ್ಲ. ಆದ್ರೆ ನೀನು ನಂಬಿಸಿ ಕತ್ತು ಕುಯ್ಯೋ ಅಂಥವಳು ಅಂತ ನನಗೆ ಗೊತ್ತಿರೋ ಕಾರಣಕ್ಕೇನೆ ನನಗೆ ನಿನ್ನ ಮೇಲೆ ಅನುಮಾನ ಬಂತು. CCTV ಫುಟೇಜ್ನ ತೆಗ್ಸಿದ್ದೀನಿ. ಈಗೇನಂತೀಯ? ಈಗ ಫೋನ್ ಮಾಡ್ತೀಯಾ ನಿನ್ನ ಗಂಡನಿಗೆ, ನಿಮ್ಮ ಅತ್ತೆಗೆ? ಹೋಗ್ಲಿ, ನಾನೇ ಮಾಡ್ಕೊಡ್ಲಾ? ಇರು, ನಾನೇ ಮಾಡ್ತೀನಿ. ಅತ್ತೆ, ಅತ್ತೆ, ಬಿಡ. ನೀನ್ ನನ್ನನ್ನ ಮುಟ್ಟಿದ್ರೇನೆ ನನ್ನ ಮೈಯೆಲ್ಲ ಉರ್ದು ಹೋಗುತ್ತೆ. ಯಾವಾಗ ನೋಡಿದ್ರು ನಾನು ಅದೆಷ್ಟೇ ತಾಳ್ಮೆಯಿಂದ ಇದ್ರು ನೀನು ಅಷ್ಟೇ ತಪ್ಪುಗಳನ್ನ ಮಾಡ್ತಾನೆ ಇದೀಯಾ. ಯಾಕೆ ನೀನ್ ಇಷ್ಟೊಂದು ಕೆಟ್ಟಳಾಗ್ತಾನೆ ಹೋಗ್ತಾ ಇದೀಯಾ? ಹೊರಗಿನವ್ರ ಮುಂದೆ ನಮ್ಮ ಮನೆ ಮರ್ಯಾದೆ ತೆಗಿತೀಯಾ? ನೀನ್ ಅನ್ಕೊಂಡಿರ್ತೀಯ ಇದರಿಂದ ನನ್ ಮರ್ಯಾದೆ ಹೋಗುತ್ತೆ ಅಂತ. ಆದ್ರೆ ಈ ಮನೆಯಲ್ಲಿ ನಾನು ಒಬ್ಳೇ ಇರ್ತಾ ಇಲ್ಲ, ನಾವೆಲ್ಲರೂ ಇದೀವಿ. ಏನಂದೆ? ನಾನಾಡಿರೋ ಆಟ ಹೇಗಿದೆ? ನಿಮಗಿಂತ ನಾನು 2 ಹೆಜ್ಜೆ ಮುಂದಿದ್ದೀನಿ ಅಂತ ಜಂಬದಲ್ಲಿ ಅಂತ ಡೈಲಾಗ್ ಬೇರೆ ಹೊಡಿತಾ ಇದ್ದೆ.
ನನಗಿಂತ 2 ಹೆಜ್ಜೆ ಮುಂದೆ ಇದ್ದು ಏನ್ ಪ್ರಯೋಜನ? ನಿನ್ನ ಜೀವನನ ಹಾಳು ಮಾಡ್ಕೊಳ್ಳೋದಕ್ಕ? ಈ ವಿಡಿಯೋನ ಮನೇಲಿರೋ ಎಲ್ರ ಮುಂದೆ ಪ್ಲೇ ಮಾಡಿದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ?